ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಜೀರಿಗೆ ಮೆಣಸಿನ ರಸ ಮಾಡುವ ರೀತಿಯನ್ನು ನೋಡೋಣ. ನೋಡಿ, ಮೊದಲು ನಾನು ಇಲ್ಲಿ ಅರ್ಧ ಚಮಚಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಬಿಟ್ಟು ನೀರಾಗಿ ನೆನೆಸಿಕ್ಕೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಚಿಕ್ಕದಾಗಿ ಹಾಕ್ರಿ, ಮತ್ತೆ ಬೇಕಾದರೆ ಹಾಕೋಬೋದು. ಇವು ಒಂದು 10 ನಿಮಿಷಗಳ ಕಾಲ ನೆನೀಲಿ. ಹುಣಸೆಹಣ್ಣು ಚೆನ್ನಾಗಿ ನೆನಿಬೇಕು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಮೆಣಸು ರಸ ಮಾಡೋದಕ್ಕೆ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಅಂದರೆ ಕಾಳುಮೆಣಸು ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ನಂತರ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದಿಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು. ಇವು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಒಂದು 5 ಮೆಣಸಿನ್ಕಾಯಿ ಮುರಿದಿಕ್ಕೊಂಡಿದ್ದೀನಿ. ನೋಡಿ, ಮೊದಲು ಈ ಥರ ಕುಟ್ಟಾಣಿ ತಗೊಂಡು ಅದರಲ್ಲಿ ಜೀರಿಗೆ ಮತ್ತು ಮೆಣಸು ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ಈ ಥರ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇವಾಗ ಇದನ್ನು ತೆಗೆದಿಕ್ಕೋಣ. ಇವಾಗ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ. ಇವನ್ನು ಸ್ವಲ್ಪ ನುಣ್ಣಗೆ ಜಜ್ಕೊಳ್ಳೋಣ. ನೋಡಿ, ಸಾಕು. ಇವಾಗ ಇದನ್ನು ತೆಗೆದಿಕ್ಕೋಣ. ಇವಾಗ ಇದನ್ನು ಸೈಡ್ಗೆ ಇಕ್ಕೋಣ. ನೋಡಿ, 10 ನಿಮಿಷಗಳ ನಂತರ ಮತ್ತೆ ಈ ಹುಣಸೆಹಣ್ಣನ್ನು ನೀಟಾಗಿ ಕಿವುಚ್ಕೊಳ್ಳೋಣ. ಈ ರಸ ಒಂದು 4 ಜನ ತಿನ್ಬೋದು. ಜಾಸ್ತಿ ಬೇಕು ಅಂದವರು ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಂಡು ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಂಡ್ರೆ ಆಗ್ತದೆ. ಮತ್ತು ಎಲ್ಲ ಇದು ಕಿವುಚ್ಕೊಂಡ್ಮೇಲೆ ಇದೆಲ್ಲ ತೆಗೆದಿಕ್ಕೋಣ. ನೋಡಿ, ಈ ಥರ ನೀಟಾಗಿ ಹುಣಸೆಹಣ್ಣು ನೀಟಾಗಿ ಕಿವುಚ್ಕೊಂಡು ನೀರನ್ನು ಇಕ್ಕೊಂಡಿದ್ದೀನಿ. ಇವಾಗ ರಸ ಮಾಡೋದಕ್ಕೆ ಒಂದು ಪಾತ್ರೆ ಇಡೋಣ. ಸ್ಟವನ್ನು ಹಚ್ಕೊಂಡು ನೋಡಿ, ಇದಕ್ಕೆ ಇವಾಗ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾದೈತೆ. ಇವಾಗ ಸಾಸಿವೆ ಹಾಕೋಣ. ಸಾಸಿವೆ ಎಲ್ಲ ಚಿಟ್ಪಟ ಆದಮೇಲೆ ನಂತರ ಕರಿಬೇವೆಲ್ಲ ಹಾಕಿದ್ಮೇಲೆ ಮತ್ತೆ ಇದು ಮೆಣಸು ಮತ್ತು ಜೀರಿಗೆ ಪೌಡ್ರ್ ಹಾಕೋಣ. ಇವಾಗ ಸ್ಟವ್ ಲೋ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ನಂತರ ಬೆಳ್ಳುಳ್ಳಿ ಹಾಕೋಣ. ಇದು 5 ಮಿನಿಟ್ಸ್ ಆದರೂ ಫ್ರೈ ಆಗಬೇಕು. ಈ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಬೆಂದ್ರೆ ಚೆನ್ನಾಗಿರೋದು. ಸ್ಟವನ್ನು ಲೋ ಫ್ಲೇಮ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಆವಾಗೆ ಹುಣಸೆಹಣ್ಣು ನೀರಿಗೆ ಉಪ್ಪು ಹಾಕಿದಿರಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನಂತರ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ನೋಡಿ ಸಾಕು. ಟೊಮೊಟೊ ಬೆಂದಿರೋದು. ಇವಾಗ ಈ ಹುಣಸೆಹಣ್ಣು ನೀರನ್ನು ಹಾಕೋಣ. ಇನ್ನೂ ಸ್ವಲ್ಪ ನೀರನ್ನು ಹಾಕೋಣ.
ನಂತರ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ನಂತರ 1/4 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೋಣ, ಸ್ವಲ್ಪ. ಆಗ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡೋಣ. ಇದೆಲ್ಲ ಚೆನ್ನಾಗಿ ಕುದಿ ಬರಲಿ, ಆವಾಗ ಸ್ಟವನ್ನು ಆಫ್ ಮಾಡೋಣ. ಒಂದು ಪ್ಲೇಟನ್ನು ಮುಚ್ಚಿಕೊಳ್ಳೋಣ. ನೋಡಿ, ರಸ ಚೆನ್ನಾಗಿ ಕುದೀತಾ ಇದೆ. ಸಾಕು, ಇವಾಗ ಸ್ಟವ್ ಆಫ್ ಮಾಡೋಣ. ಇವಾಗ ಈ ರಸಂ ತಿನ್ನಲು ಸಿದ್ಧ. ಈ ರಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಮ್ಮು ನೆಗಡಿ ಬಂದಾಗ ಈ ರಸ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಗಂಟ್ಲು ನೋವು ಕೂಡ ಸ್ವಲ್ಪ ಕಮ್ಮಿ ಆಗ್ತದೆ. ಚಳಿಗಾಲದಲ್ಲಿ ಎಲ್ಲ ಇದು ಇಂಥದ್ದು ಮಾಡ್ಕೊಂಡು ತಿಂತಾ ಇರಬೇಕು ಅವಾಗವಾಗ. ಈ ರಸ ತುಂಬ ಬೇಗನೆ ಮಾಡ್ಬೋದು, 5 ನಿಮಿಷದಾಗೆ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.